ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಆಲ್ ಅಂತ ಕೊಡಿ. ಆಗ ಮಾತ್ರ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಬರೋದು. ಇಲ್ಲ ಅಂತ ಹೇಳಿದರೆ ಬರಲ್ಲ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ ಫ್ರೈಡ್ ರೈಸ್. ಸೇಮ್ ಟು ಸೇಮ್ ಡಿಟೋ ಸ್ಟ್ರೀಟಲ್ಲಿ ಸಿಗುವಂತಹ ಎಗ್ ಫ್ರೈಡ್ ರೈಸ್. ಅದು ಒಂದೇ ಒಂದು ಮಸಾಲಾನ ಬಳಸ್ಕೊಂಡು ಮಾಡ್ತಾ ಇರೋದು. ಅದು ಯಾವುದು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಕೊನೆವರೆಗೂ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಮಾತು, ನಾನು ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿಬಿಟ್ಟು ಮೀಶೋ ಹಾಲ್ ಮಾಡಿದ್ದೆ. ಅದರಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಿ, ಅದರಲ್ಲಿ ನಾನು ಮೈಕ್ ಬಳಸಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಮೈಕ್ ಬಳಸಿ ಅಂತ ಹೇಳಿಬಿಟ್ಟು ತುಂಬ ಥ್ಯಾಂಕ್ಸ್ ಕೂಡ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿನೇ ವ್ಯೂಸ್ ಆಗಿದೆ. ಬಟ್ ನನಗೆ ಆ ವಿಡಿಯೋ ನೋಡಿದ್ರೆ ಇವಾಗ ಅನಿಸುತ್ತೆ ನಾನು ಇನ್ನೂ ಚೆನ್ನಾಗಿ ಮಾತಾಡ್ಬೋದಿತ್ತು ಅಂತ ಹೇಳಿಬಿಟ್ಟು. ಆದರೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಕ್ಯಾಮ್ರಾ ಫೇಸ್ ಮಾಡಿ ಅದು 2ನೇ ಸರಿನೋ ಅಥವಾ 3ನೇ ಸರಿನೋ ಕ್ಯಾಮ್ರಾ ಫೇಸ್ ಮಾಡಿ ಅಷ್ಟು ಅಭ್ಯಾಸ ಇಲ್ಲ. ಸ್ವಲ್ಪ ಭಯ, ಸ್ವಲ್ಪ ನರ್ವಸ್ಸು, ಅದಕ್ಕೆ ಆ ರೀತಿ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವಾಗಿಗೂ ಈಗೂ ಹೋಲಿಸ್ಕೊಂಡ್ರೆ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ಪರವಾಗಿಲ್ಲ ಮಾತಾಡ್ಬೋದು. ಆಗ ಮಾತಾಡೋಕ್ಕೆ ಸ್ವಲ್ಪ ಭಯ, ಯಾರೇನು ಅನ್ಕೋತಾರೋ, ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅನ್ನೋ ಸ್ವಲ್ಪ ಭಯ. ಬಟ್ ಇವಾಗ ಆ ವಿಡಿಯೋ ನೋಡಿದ್ರೆ ಎಲ್ಲೋ ಒಂದು ಕಡೆಯಿಂದ ಚೆನ್ನಾಗಿ ಮಾತಾಡ್ಬೋದಿತ್ತು ಅಂತ ನನಗೆ ಅನಿಸುತ್ತೆ. ತುಂಬ ಥ್ಯಾಂಕ್ಸ್ ಯಾರು ಕಮೆಂಟ್ ಮಾಡಿದ್ರ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಏನಪ್ಪ ಅಂದರೆ ಇವಾಗ ನನ್ನ ಚಾನಲಲ್ಲಿ 128 ಸಬ್ಸ್ಕ್ರೈಬರ್ ಇದ್ದೀರಾ. ಅವರಿಗೆಲ್ಲ ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ, ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ನನಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಟ್ರೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಎಗ್ ಫ್ರೈಡ್ ರೈಸ್. ಇವಾಗ ಯಾರು ಕೂಡ ರೆಸ್ಟೋರೆಂಟ್ಗಳಲ್ಲಿ ಎಗ್ ಫ್ರೈಡ್ ರೈಸ್, ಗೋಬಿ ಮಂಚೂರಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅಲ್ಲಿ ಹೈ ರೇಟ್ ಇರುತ್ತೆ, ಕ್ವಾಲಿಟಿ ಏನೋ ಇರುತ್ತೆ ನಿಜ, ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಇರೋದಿಲ್ಲ. ಸ್ಟ್ರೀಟ್ಗಳಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀರಾ ಅಂತ ಹೇಳಿ ನನಗೂ ಗೊತ್ತು. ನಾನು ಕೂಡ ಸ್ಟ್ರೀಟ್ಗಳಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ತಿನ್ನೋಕ್ಕಿಂತ ನಾನು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ನನಗೆ ತುಂಬ ಇಷ್ಟ, ಖುಷಿ ಕೂಡ. ಹಾಗೆ ನಾವು ಹೊರಗಡೆ ತಿನ್ನೋದು ಸ್ವಲ್ಪ ಕಮ್ಮಿನೇ, ಮನೇಲಿ ತಿಂತೀವಿ. ಮನೇಲಿ ನಾನೇ ಮಾಡಿಕೊಂಡು ಮಕ್ಕಳಿಗೆಲ್ಲ ಮಾಡಿಕೊಟ್ಟು ನಾನು ಕೂಡ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊಸದನ್ನು ಪ್ರಯೋಗ ಮಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ಕೊಟ್ಟಿರೋದೆಲ್ಲ ಒಳ್ಳೆ ಕಂಟೆಂಟ್ ಅಂತ ಅಂದ್ಕೊಂಡು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಎಗ್ ಫ್ರೈಡ್ ರೈಸು ಅಥವಾ ಫ್ರೈಡ್ ರೈಸು, ಶೆಜ್ವಾನ್ ರೈಸ್, ಇದಕ್ಕೆಲ್ಲ ಸಾಸ್ಗಳನ್ನು ಬಳಸಿ ಮಾಡ್ತಾರೆ. ನಾನಿಲ್ಲಿ ಯಾವುದೇ ಥರದ ಸಾಸ್ಗಳನ್ನು ಬಳಸಿಲ್ಲ, ಜಸ್ಟ್ ಒಂದೇ ಒಂದು ಮಸಾಲಾನ ಬಳಸಿದ್ದೀನಿ. ಅದು ಕೂಡ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಸಾಸ್ಗಳನ್ನು ಬಳಸ್ಕೊಂಡು ಹೇಗೆ ಎಗ್ ಫ್ರೈಡ್ ರೈಸ್ ಮಾಡೋದು, ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಟೇಸ್ಟ್ ಸಿಗುತ್ತೋ ಅದೇ ಥರ ಮನೇಲಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಇವತ್ತಿನ ರೆಸಿಪಿ ಗೊತ್ತಲ್ಲ, ಎಗ್ ಫ್ರೈಡ್ ರೈಸ್ ಸ್ಟ್ರೀಟ್ ಸ್ಟೈಲಲ್ಲೇ ಒಂದೇ ಒಂದು ಮಸಾಲ ಬಳಸ್ಕೊಂಡು ಮಾಡಿರೋ ಅಂಥದ್ದು. ಅದೇನು ಅಂತ ಹೇಳಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಹೀಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿಲ್ನ. ನೆಕ್ಸ್ಟು ತರಕಾರಿನ ಹಾಕ್ತಾಯಿದ್ದೀನಿ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಕ್ಯಾಬೇಜನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು 4 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಸ್ಟ್ರೀಟ್ ಸ್ಟೈಲಲ್ಲಿ ನಮಗೆ ಟೇಸ್ಟ್ ಕೂಡ ಸಿಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬೇಕಂತ ಹೇಳಿದರೆ ಖಾರದ ಪುಡಿ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ, ಯೂಸೇ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಗರಂ ಮಸಾಲ ಇದೆ, ಗರಂ ಮಸಾಲ ಡಿಮಾರ್ಟಲ್ಲಿ ಅವರೇನೆ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನನಗೆ ಇದಿಷ್ಟ. ಮತ್ತು ಇದು ಬಿಟ್ಟರೆ MTR ಗರಂ ಮಸಾಲ ಇಷ್ಟ ಆಗುತ್ತೆ. ಇದು ಎರಡನೇ ನನಗೆ ಇಷ್ಟ ಆಗೋದು. ನಾನು ಯೂಸ್ ಮಾಡೋದು ಕೂಡ ಇದು ಎರಡನೇ. ಇದರಲ್ಲಿ ಡಿಮಾರ್ಟ್ ಗರಂ ಮಸಾಲದಲ್ಲಿ ಅಷ್ಟು ಹಸಿ ವಾಸನೆ ಆ ಥರ ಎಲ್ಲ ಏನು ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಇದು 7-8 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರೈಸನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಹೈ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿದಾಗ್ಲೇ ನಮಗೆ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಟೇಸ್ಟು, ಅದೇ ಟೇಸ್ಟು ಇಲ್ಲಿ ಸಿಗುತ್ತೆ ಮನೆಯಲ್ಲಿ. ಹಾಗಾಗಿ ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ಥರ ಖಾರದ ಪುಡಿ ಹಾಗೆ ಸಾಸ್ಗಳನ್ನು ಬಳಸಿಲ್ಲ. ಜಸ್ಟ್ ಗರಂ ಮಸಾಲ ಹಾಕ್ಕೊಂಡು ಎಗ್ ಫ್ರೈಡ್ ರೈಸ್ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂಥದ್ದು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನನಗೆ ಇದು ಎಡಿಟ್ ಮಾಡುವಾಗ ನನಗೆ ಬಾಯಲ್ಲಿ ಕೂಡ ನೀರು ಬರ್ತಾಯಿತ್ತು ಆವಾಗ ತಾನೇ. ನಾನು ನೆಕ್ಸ್ಟ್ ಸಾಸ್ಗಳನ್ನು ಹಾಕಿ ಹೇಗೆ ಎಗ್ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇದನ್ನು ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆಗೆ ತಿನ್ನೋದಕ್ಕೆ ಒಂದು ಮಜಾ ಇರುತ್ತೆ. ಆವಾಗಲೇ ಅದು ರಿಯಲ್ ಟೇಸ್ಟ್ ಸಿಗೋದು ಅಂತ ಹೇಳ್ತಾ ಬಾಯ್ ಬಾಯ್.